ಎಲ್ರಿಗೂ ನಮಸ್ಕಾರ. ಇವತ್ತು SSC GD ಮ್ಯಾಥ್ಸ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಥ್ಸಲ್ಲಿ ಈಗಾಗಲೇ ನಾವು ಪರ್ಸೆಂಟೇಜ್ ಚಾಪ್ಟರ್ ಮುಗಿಸಿದ್ದೀವಿ. ಈಗ ಅನುಪಾತ ಸಮಾನುಪಾತದ 2 ಕ್ಲಾಸ್ ಮುಗಿದಿದೆ. ಸೊ ಈಗ ಭಾಳ ದಿನದ ಗ್ಯಾಪ್ ನಂತರ ಈಗ 3ನೇ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ 3ನೇ ಕ್ಲಾಸಲ್ಲಿ ನಾನು ಬೇಸಿಕ್ಸ್ ಏನು ಫಸ್ಟ್ ಅನುಪಾತ ಸಮಾನುಪಾತ ಫಸ್ಟ್ ಕ್ಲಾಸಲ್ಲಿ ಯಾವ ರೀತಿ ನಾನು ಬೇಸಿಕ್ಸ್ ಕಾನ್ಸೆಪ್ಟ್ ಹೇಳ್ಕೊಟ್ಟಲ್ಲ, ಆ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಪ್ರೀವಿಯಸ್ ಇಯರಲ್ಲಿ ಕೇಳಿದ್ದಾರೆ. ಸೊ ಅದೇ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ಬಿಡಿಸಿ ಸೊ ಯಾವ ರೀತಿ ಅದನ್ನ ಎಕ್ಸಾಮಲ್ಲಿ ಅಟೆಂಡ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ಅಂದರೆ ನಮ್ಮ ಈ ಟೆಲಿಗ್ರಾಮ್ ಚಾನಲ್ಲು ಮತ್ತು ನಮ್ಮ ಈ ವಿಡಿಯೋ ನೋಡ್ತಾ ಇದ್ರೆ, ನಾವು ಈಗಾಗಲೇ ಈ ಟಾರ್ಗೆಟ್ ಹಂಡ್ರೆಡ್ ಟೆಲಿಗ್ರಾಮ್ ಚಾನಲಲ್ಲಿ ರೀಸನಿಂಗ್ ಕ್ಲಾಸಸ್ ಎಲ್ಲ ಮುಗಿಸಿದ್ವಿ. ಸೊ ಅದರ ಕ್ಲಾಸಸ್ಸು ಅಪ್ಲೋಡ್ ಮಾಡಿದ್ದೀವಿ ಇದೇ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದರ ಪ್ಲೇ ಲಿಸ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರಲಿದೆ. ಸೊ ಹೋಗಿ ರೀಸನಿಂಗ್ ಕ್ಲಾಸಸ್ಸು ನೋಡ್ಕೊಳ್ಳಿ. ಅದಾದ ನಂತರ ಮ್ಯಾಥ್ಸ್ ಕ್ಲಾಸು ಶುರು ಮಾಡಿ. ಸೊ ಪರ್ಸೆಂಟೇಜ್ ಚಾಪ್ಟರ್ನು ಮುಗಿಸಿದ್ದೀವಿ. ಈಗ ಅನುಪಾತ ಸಮಾನುಪಾತ 3ನೇ ಕ್ಲಾಸ್ ಇದು. ಸೊ ಈ ಕ್ಲಾಸ್ನಲ್ಲಿ ನಾವು ಕಳೆದ ವರ್ಷದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. 2ನೇ ಕ್ಲಾಸಲ್ಲಿ ಅನುಪಾತ ಸಮಾನುಪಾತದ 2ನೇ ಕ್ಲಾಸಲ್ಲಿ ನಾವು ಪ್ರಪೋರ್ಷನ್ಸ್ ಬಗ್ಗೆ ಹೇಳಿದ್ವಿ. ಸೊ ಅದರಿಂದ ಒಂದು ಕ್ವಶನ್ ಪಕ್ಕಾ ಬರುತ್ತೆ ಅಂತ. ಸೊ ಅದನ್ನು ಯಾರು ನೋಡಿಲ್ಲ ಅಂತಂದರೆ ಅದನ್ನು ಪರ್ಫೆಕ್ಟಾಗಿ ನೋಡಿ. ಸೊ ಅದರಿಂದ ಒಂದು ಪ್ರಶ್ನೆ 2 ಮಾರ್ಕ್ಸು ಗಿಫ್ಟ್ ಇದ್ದಾಗೆ ನಿಮಗೆ. ಸೊ ಅದಕ್ಕೋಸ್ಕರ ಅದನ್ನು ನೀವು ನೋಡಿ. ಮತ್ತು ನಾನು ಪದೇ ಹೇಳ್ತಾ ಇದ್ದೀನಿ, ಸೊ ಬೇಸಿಕ್ಸ್ ಕ್ಲಾಸು ಮೊದಲು ನೋಡಿ. ಅನುಪಾತ ಸಮಾನುಪಾತದ ಫಸ್ಟ್ ಕ್ಲಾಸು ಇದೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೆ. ಅದರ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೋಡಿ. ಅದಾದ ನೋಡಿದ ನಂತರನೇ ಈ ಪ್ರಶ್ನೆಗಳು ಹೇಗೆ ಬಿಡಿಸ್ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸೊ ಮೊದಲು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಅದಾದ ನಂತರ ಪ್ರಶ್ನೆಗಳನ್ನ ಬಿಡಿಸಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಶುರು ಮಾಡೋಣ. ಸೊ ಫಸ್ಟ್ ಕ್ವಶನ್ನು ನೋಡಿ, ಬಿಡಿಸಿ. 5, 7 ಮತ್ತು 11ರ ಅನುಪಾತದಲ್ಲಿ ABC ನಡುವೆ ಹಣವನ್ನು ವಿತರಿಸಬೇಕು. B Aಗಿಂತ 1500 ರೂಗಳನ್ನು ಹೆಚ್ಚಿಗೆ ಪಡೆದರೆ B ಪಾಲು ಎಷ್ಟು ಅಂತ ಕೇಳಿದ್ದಾರೆ. ಸೊ ರೇಷೋ A:B:C ಇದು ರೇಷೋ ಕೊಟ್ಟಿದ್ದಾರೆ. ಎಷ್ಟು 5:7:11. ಸೊ B Aಗಿಂತ 1500 ರು ಹೆಚ್ಚಿಗೆ ಪಡೆದಿದ್ದಾನಂತೆ. ಸೊ B ಎಷ್ಟು ಯೂನಿಟ್ ಹೆಚ್ಚಿಗೆ ಪಡೆದಿದ್ದಾನೆ? 2 ಯೂನಿಟ್. ಸೊ 2 ಯೂನಿಟ್ನ ಬೆಲೆ ಎಷ್ಟು? 1500 ರೂಪಾಯಿ ಆಯಿತು. ಹಾಗಾದರೆ ಅವರು B ಪಾಲು ಎಷ್ಟು ಕೇಳಿದ್ದಾರೆ? ಸೊ Bದು ಎಷ್ಟು ಯೂನಿಟ್ ಇದೆ? 7 ಯೂನಿಟ್ನ ಬೆಲೆ ಎಷ್ಟು ಅಂತ ಕಂಡುಹಿಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋ ಬಗ್ಗೆ ನಾನು ಫಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದ್ದೆ, ಮ್ಯಾಥ್ಸ್ನ ಫಸ್ಟ್ ಕ್ಲಾಸ್ ಹೋಗಿ ನೋಡಿ. ಸೊ ಅದರಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಅಂತ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 2 7 14. ಸೊ 750 ಬಂತು. ಸೊ 7 ಜೂರ್ಲೆ 7 5 35, 7 7 49. ಸೊ 5250. ಸೊ 5250 ರೂಪಾಯಿ ಬಂತು. ಸೊ ನೆಕ್ಸ್ಟ್ ಕ್ವಶನ್, ಇದ್ರದ್ದು ಇಷ್ಟೇ ಆನ್ಸರ್. ಸೊ ಇದ್ರದ್ದು ನೋಡಿ. 2ನೇ ಕ್ವಶನ್, A, B ಮತ್ತು C ಕ್ರಿಕೆಟ್ ತಂಡದ 3 ಬ್ಯಾಟ್ಸ್ಮನ್ಗಳು ಒಂದು ನಿರ್ದಿಷ್ಟ ಪಂದ್ಯದಲ್ಲಿ ಅವರು ಗಳಿಸಿದ ರನ್ಗಳ ಅನುಪಾತವನ್ನು ನೀಡಲಾಗಿದೆ. ಸೊ AB 6:7 ರೇಷಿಯೋದಲ್ಲಿ ರನ್ ಗಳಿಸ್ತಾರೆ ಮತ್ತು B ಮತ್ತು C 5:6 ರೇಷಿಯೋದಲ್ಲಿ ರನ್ ಗಳಿಸ್ತಾರೆ. ಸೊ ಪಂದ್ಯದ ಕೊನೆಯಲ್ಲಿ AB ಮತ್ತು C ಒಟ್ಟಿಗೆ 856 ರನ್ ಗಳಿಸಿದರೆ B ಗಳಿಸಿದ ರನ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅವರು ಇಲ್ಲಿ ರೇಷಿಯೋನ A:B ಮತ್ತು B:C ಈ ರೀತಿ ಕೊಟ್ಟಿದ್ದಾರೆ. ABC ಕಂಟಿನ್ಯೂ ಕೊಟ್ಟಿಲ್ಲ. ಸೊ ಈ ರೀತಿ ಕೊಟ್ಟಾಗ ನಾವು ಇದನ್ನ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಬೇಸಿಕ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೊ ಅದನ್ನು ನೋಡಿ. ಸೊ ಈಗ ಡೈರೆಕ್ಟಾಗಿ ಕ್ವಶನ್ ಬಿಡಿಸೋಣ. ಯಾಕೆ ನಾವು ABC ರೇಷಿಯೋ ಬೇಕಂತಂದರೆ, ಅವರು ಇಲ್ಲಿ ಕೊಟ್ಟಿರೋ ಡಾಟಾ ABCದು ಮೂವರದು ಇದೆ. ಸೊ ಅದಕ್ಕೋಸ್ಕರ ABC ರೇಷಿಯೋನ ಫಸ್ಟ್ ಕಂಡುಹಿಡಿಬೇಕು. ಸೊ A:B ಇಷ್ಟು C. A:B ಎಷ್ಟಿದೆ? 6:7 ಇದೆ. B:C ಎಷ್ಟಿದೆ? ನೀವು ಕಲರ್ ಚೇಂಜ್ ಮಾಡ್ತೀನಿ. ಓಕೆ, B:C ಎಷ್ಟಿದೆ? 5:6 ಇದೆ. ಸೊ ಇವುಗಳನ್ನ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ ಹೇಳಿದ್ದೆ ಬೇಸಿಕ್ ಕ್ಲಾಸಲ್ಲಿ. ಯಾರೆಲ್ಲ ನೋಡಿಲ್ಲ ನೋಡಿ. ಸೊ ಅದರಿಂದ 6 5 30, 7 5 35, 7 6 42. ಸೊ A ಮತ್ತು B ಮತ್ತು Cದು ರೇಷಿಯೋ ಸಿಕ್ತು. ಸೊ ಈ ರೇಷಿಯೋನ ಪೂರ್ತಿ ಕೂಡಿಸಿದಾಗ ಇದು ಟೋಟಲ್ ರನ್ಸ್ದು ಯೂನಿಟಿಗೆ ಗೊತ್ತಾಗುತ್ತೆ. ಸೊ ಇದನ್ನು ಕೂಡಿಸಿ 30, 35, 42. ಸೊ 107 ಬರುತ್ತೆ. ಸೊ 107 ಯೂನಿಟ್ ಈಕ್ವಲ್ಸ್ ಟು 856 ರನ್ಸ್. ಯಾಕಂದರೆ ಇವ್ರು 3 ಜನ ಕೂಡಿಸಿ 856 ರನ್ ನೋಡಿದ್ದಾರೆ. ಅದಾದ ನಂತರ ಅವರು B ಗಳಿಸಿದ ರನ್ ಕೇಳಿದ್ದಾರೆ. ಸೊ Bದ ಯೂನಿಟ್ ಎಷ್ಟು? 35. ಸೊ ಇಂಟು 35. ಇದನ್ನು ಬಿಡಿಸಿದ್ರೆ ನಿಮಗೆ ಆನ್ಸರ್ ಬರುತ್ತೆ. ಸೊ ಇದನ್ನು ಯಾವ ರೀತಿ ನೋಡಿ, ಈಗ 107ರಿಂದ ಇಲ್ಲಿ 56 ಇದೆ, ಇಲ್ಲಿ 7 ಇದೆ. ಸೊ 8ರಿಂದ ಗುಣಾಕಾರ ಮಾಡಿ ನೋಡಿ. 8 5 56. ಸೊ 8 1 8. ಸೊ 107 1 107 8 ಡೈರೆಕ್ಟಾಗಿ ಹೋಗುತ್ತೆ. ಸೊ ಈ ರೀತಿ ಕ್ಯಾಲ್ಕುಲೇಷನ್ಸು ನೀವು ಮಾಡ್ಕೋಬೇಕು. ಅದು ನಿಮಗೆ ಪ್ರಾಕ್ಟೀಸ್ ಮಾಡಿದ ನಂತರ ಬರುತ್ತೆ. ಸೊ 8. ಸೊ 8 ಇಂಟು 35. 8 ಇಂಟು 35 ಎಷ್ಟಾಯಿತು? 8 5 40, 8 3 24ಕ್ಕೆ 4 ಕೂಡಿಸಿದ್ರೆ 280. ಸೊ ಆಪ್ಷನ್ B ಇಸ್ ದ ಕರೆಕ್ಟ್ ಆನ್ಸರ್. 3ನೇ ಪ್ರಶ್ನೆ ಬಿಡಿಸಿ. 3ನೇ ಪ್ರಶ್ನೆನ
ಶಾಲೆಯಲ್ಲಿ ಬಾಲಕಿಯರ ಅನುಪಾತ 7, ಬಾಲಕ ಮತ್ತು ಇಲ್ಲಿ ಬಾಲಕ ಅಂತ ಇರಬೇಕು, ಅದು ಮಿಸ್ ಆಗಿದೆ. ಬಾಲಕ ಬಾಲಕಿಯರ ಅನುಪಾತವು 7:11 ಇದೆ. ಶಾಲೆಯಲ್ಲಿ 3420 ವಿದ್ಯಾರ್ಥಿಗಳಿದ್ದರೆ ಶಾಲೆಯಲ್ಲಿ ಎಷ್ಟು ಹುಡುಗಿಯರಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಇದು ಈಜಿ ಕ್ವಶನ್. 7:11 ಅಲ್ಲಿ ಬಾಯ್ಸ್ ಮತ್ತು ಗರ್ಲ್ಸ್ ರೇಷಿಯೋ ಕೊಟ್ಟಿದ್ದಾರೆ. ಸೊ ಟೋಟಲ್ 3420 ಜನ ವಿದ್ಯಾರ್ಥಿಗಳು, ಅಂದ್ರೆ ಬಾಯ್ಸ್ ಗರ್ಲ್ಸ್ ಕೂಡಿ 3420 ಜನ ಇದ್ದಾರೆ ಅಂತ ಆಯ್ತು. ಸೊ ಬಾಯ್ಸ್ ಗರ್ಲ್ಸ್ ಕೂಡಿದ್ರೆ ಎಷ್ಟು ಯೂನಿಟ್? 18 ಯೂನಿಟ್ನ ಬೆಲೆ 3420 ಆಯಿತು. ಸೊ ಈಗ ಅವರು ಹುಡುಗಿಯರ ಸಂಖ್ಯೆ ಕೇಳಿದ್ದಾರೆ. ಸೊ ಗರ್ಲ್ಸ್ ರೇಷಿಯೋ ಎಷ್ಟಿದೆ? 11. ಸೊ 11 ಯೂನಿಟ್ನ ಬೆಲೆ ಕಂಡುಹಿಡಿಬೇಕು. ಸೊ ಇಷ್ಟು ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. 92 18, 93 27, ಸೊ 7 ಉಳಿತು, 72 ಆಯಿತು. 98 72, 0. 2 1 2 2 9 ಉಳಿತು, 18, 2 9 18, ಸೊ 0. ಸೊ ಇದನ್ನು 190 × 11 ಮಾಡಿದ್ರೆ ಎಷ್ಟು ಬರುತ್ತೆ? 11 0 0, 11 9 9, 11 11 ಪ್ಲಸ್ 9 20 ಆಗುತ್ತೆ. ಸೊ 2090. ಸೊ 2090 ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಎ ಮತ್ತು ಬಿ ಯ ಸಂಬಳವು 4:5 ಇದೆ ಮತ್ತು ಅವುಗಳ ಖರ್ಚಿನ ಅನುಪಾತ 5:6 ಇದೆ. ಎರಡೂ ಕ್ರಮವಾಗಿ 200 ಮತ್ತು 300 ಗಳನ್ನು ಉಳಿಸಿದರೆ ಎ ವೇತನ ಎಷ್ಟು? ಇದನ್ನ 2 ರೀತಿ ಬಿಡಿಸ್ಬೋದು. ಎಕ್ಸ್ ಅಂತ ಇಟ್ಕೊಂಡು ಅದರಿಂದನೂ ಬಿಡಿಸ್ಬೋದು, ಇಲ್ಲಾಂದ್ರೆ ಇನ್ನೊಂದು ಮೆಥಡ್ ಇದೆ. ಸೊ 2 ಮೆಥಡ್ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ. ನಿಮ್ಗೆ ಯಾವ್ದು ಈಸಿ ಅನ್ನುತ್ತೋ ಅದನ್ನ ನೀವು ಎಕ್ಸಾಮ್ ಹಾಲಲ್ಲಿ ಫಾಲೋ ಮಾಡಿ. ಸೊ ರೇಷಿಯೋ ಕೊಟ್ಟಿದ್ದಾರೆ, ಇನ್ಕಮ್ ರೇಷಿಯೋ. ಇನ್ಕಮ್ ಅಂದ್ರೆ ಅದೇ ಅವರ ಆದಾಯದ ರೇಷಿಯೋ ಕೊಟ್ಟಿದ್ದಾರೆ, ಸಂಬಳ. ಸೊ ಎಷ್ಟು? 4:5 ಇದೆ. ಎಕ್ಸ್ಪೆಂಡಿಚರ್ ರೇಷಿಯೋ ಕೊಟ್ಟಿದ್ದಾರೆ 5:6. ಅದಾದ ನಂತರ ಅವರ ವ್ಯಾಲ್ಯೂನೇ ಕೊಟ್ಬಿಟ್ಟಿದ್ದಾರೆ, 200 300 ಉಳಿಸ್ತಾರೆ ಇಬ್ರು ಅಂತ. ಸೊ ವ್ಯಾಲ್ಯೂನ ನೀವು ರೇಷಿಯೋ ಅಲ್ಲಿ ಕನ್ವರ್ಟ್ ಮಾಡ್ಕೋಬೋದಲ್ವಾ? ಸೊ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬಂತು? 2:3 ಬಂತು. ಸೊ ಇದರಲ್ಲಿ ಇದನ್ನ ಕಳೆದಾಗ 2:3 ಯಾವ ಇದರಲ್ಲಿ ಬರುತ್ತೆ ನೀವು ನೋಡ್ಕೋಬೇಕು. 2:3 ಬರುವಾಗ ಇವೆರಡು ರೇಷಿಯೋನ ಕನ್ವರ್ಟ್ ಮಾಡ್ಕೋಬೇಕು. ಇದೆಲ್ಲ ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್ ರೇಷಿಯೋನ, ಇನ್ಕಮ್ ಅಲ್ಲಿ ಎಕ್ಸ್ಪೆಂಡಿಚರ್ ರೇಷಿಯೋ ಕಳೆದ್ರೆ 2:3 ಈ ರೀತಿ ಯೂನಿಟ್ ಬರುವ ಹಾಗೆ ನೀವು ಮಾಡ್ಕೋಬೇಕು. ಅದನ್ನ ಮಾಡ್ಕೋಬೇಕಂತಂದ್ರೆ ನೀವು ಏನ್ ಮಾಡಬೇಕು? ಮೊದಲು ಇದನ್ನ 3ರಿಂದ ಗುಣಿಸಿ. ಎಷ್ಟು ಬರುತ್ತೆ? 3 4 12, 3 5 15. ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಗುಣಾಕಾರ ಮಾಡಿದ್ರೆ ರೇಷಿಯೋದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ. ಸೊ ಅದಕ್ಕೋಸ್ಕರ ಫಸ್ಟ್ ಕ್ಲಾಸ್ ನೋಡಿ, ಅದಾದ ನಂತರ ಇದನ್ನ ನೋಡಿ. ಸೊ ಯಾರೆಲ್ಲ ಭಾಳ ದಿನ ಅದನ್ನ ಮೊದಲೇ ನೋಡಿದ್ರೆ ಈಗ ಮತ್ತೆ ನೋಡಿ, ಅದಾದ ನಂತರ ಇದನ್ನ ನೋಡಿ. ಸೊ ಇದನ್ನ 2ರಿಂದ ಗುಣಿಸಿದ್ರೆ 2 5 10, 2 6 12. ಸೊ ಇವುಗಳ ರೇಷಿಯೋ ಮತ್ತೆ 12ರಲ್ಲಿ 10 ಕಳೆದ್ರೆ 2, 15ರಲ್ಲಿ 12 ಕಳೆದ್ರೆ 3. ಸೊ 2:3 ಇದೇ ರೇಷಿಯೋ ಬಂತು. ಸೊ ಹಾಗಾದ್ರೆ ಈ ರೀತಿ ಬಂತು ಇದು ಅಲ್ವಾ? 12:15, 10:12 ರೇಷಿಯೋ ಬಂತು. ಇದು ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರ್. ಅವರು ಏನು ಕೇಳಿದ್ದಾರೆ? ಎ ವೇತನ ಎಷ್ಟು ಕೇಳಿದ್ದಾರೆ. ಸೊ ಎ ವೇತನ ಇಲ್ಲಿದೆ. ಇದು ಎ ಮತ್ತು ಬಿ ಅಲ್ವಾ? ಇದು ಎ, ಇದು ಬಿ. ಸೊ ಎ ವೇತನ 12 ಯೂನಿಟ್. ಸೊ 2 ಯೂನಿಟ್ನ ಬೆಲೆ ಎಷ್ಟು? 2 ಯೂನಿಟ್ನ ಬೆಲೆ 200 ರೂಪಾಯಿ ಕೊಟ್ಟಿದ್ದಾರಲ್ವಾ? ಸೊ 200 ಯೂನಿಟ್. ಸೊ 12 ಯೂನಿಟ್ನ ಬೆಲೆ ಕಂಡುಹಿಡಿಯಿರಿ. ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. 12 × 200 /2, 2 1 2. ಸೊ 12 × 100 1200, 1200, 1200 ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ? ಇದರಲ್ಲಿ ಏನಿಲ್ಲ, ಫಸ್ಟ್ ಅವ್ರು ಕೊಟ್ಟಿರೋ ರೇಷನ್ ಅದೇ ರೀತಿ ಇಟ್ಟ ನಂತರ ಈ ರೀತಿ ಅವರು ಏನದು ಸೇವಿಂಗ್ಸ್ ಉಳಿತಾಯದು ಕೊಟ್ಟಿದ್ದಾರೆ. ಸೊ ಉಳಿತಾಯ ಅಂದ್ರೆ ಏನು? ಖರ್ಚು ಮತ್ತೆ ಎಕ್ಸ್ಪೆಂಡಿಚರ್ನ ಏನದು ಇದು ಆದಾಯದಲ್ಲಿ ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚು ಎಷ್ಟಾಗಿದೆ ಅದನ್ನ ಕಳೆದ ನಂತರನೇ ಉಳಿತಾಯ ಅಲ್ವಾ? ಸೊ ನಿಮ್ಗೆ ಎಷ್ಟು ಸಂಬಳ ಇದೆ ಅದರಲ್ಲಿ ನೀವು ಎಷ್ಟು ಖರ್ಚು ಮಾಡ್ತೀರಾ ಅದನ್ನ ಕಳೆದ ನಂತರ ನಿಮ್ಗೆ ಉಳಿಯೋ ಹಣನೇ ಉಳಿತಾಯ. ಸೊ ಎರಡು ರೇಷಿಯೋನ ಕಳೆದ್ರೆ ಇಲ್ಲಿ 2:3 ರೇಷಿಯೋ ಬರುವ ಹಾಗೆ ಇವುಗಳನ್ನ ಕನ್ವರ್ಟ್ ಮಾಡ್ಕೋಬೇಕು, ರೇಷಿಯೋಗಳನ್ನ ಕನ್ವರ್ಟ್ ಮಾಡ್ಕೋಬೇಕು. ಈ ರೀತಿ ನಿಮ್ಗೆ ಕನ್ವರ್ಟ್ ಮಾಡಿದ ನಂತರ ಸೊ 2:3 ಈ ರೇಷಿಯೋ ಈಕ್ವಲ್ ಇಲ್ಲಿ ರೇಷಿಯೋ ಬಂತಂದ್ರೆ ನಿಮ್ಗೆ ಇದೆ ಈ 12 ಯೂನಿಟ್ ಡೈರೆಕ್ಟ್ ಆಗಿ ಏನದು ಎದ ಇನ್ಕಮ್ ಆಗಿರುತ್ತೆ. ಸೊ 2 ಯೂನಿಟ್ನ ಬೆಲೆ ಅವ್ರು ಕೊಟ್ಟಿದ್ದಾರೆ 200 ಅಂತ. ಸೊ 12 ಯೂನಿಟ್ನ ಬೆಲೆ 1200 ಆಗುತ್ತೆ. ಸೊ ಈ ರೀತಿ ಇದು ಫಸ್ಟ್. ಈ ರೀತಿ ನಿಮಗೆ ಎಷ್ಟರಿಂದ ಮಲ್ಟಿಪ್ಲಿಕೇಶನ್ ಮಾಡೋದು ಬಹಳ ಗೊತ್ತಾಗ್ಲಿಲ್ಲ ಅಂತಂದ್ರೆ ಇನ್ನೊಂದು ಟ್ರೆಡಿಷನಲ್ ಮೆಥಡ್ ಇದೆ, ಅದನ್ನು ನೀವು ಮಾಡ್ಬೋದು. ತಿಳಿತಾ? ಅದನ್ನು ಹೇಳ್ಕೊಡ್ತೀನಿ. ಸೊ ನಿಮ್ಗೆ ಇದನ್ನೆಲ್ಲ ಯಾರು ಬರ್ಕೊಂಡಿಲ್ಲ ಬರ್ಕೊಳ್ಳಿ. ಇನ್ನೊಂದು ಇದೆ, ಅದು ಎಕ್ಸ್ ಅಂತ ಇಟ್ಕೊಂಡು ಮಾಡ್ಕೋಬಹುದು. ಅದನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ.
ಸೊ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ಎ ಮತ್ತು ಬಿ ರೇಷಿಯೋ 4x ಅಂತ ಅಂದ್ಕೊಳ್ಳಿ, ಎಕ್ಸ್ ಮತ್ತು ಬಿ ಇದು 5x. ಅದರಲ್ಲಿ ಎಕ್ಸ್ಪೆಂಡಿಚರ್ ರೇಷಿಯೋ ಎಷ್ಟು? ಎಕ್ಸ್ಪೆಂಡಿಚರು 5y ಮೈನಸ್ 6y ಇಸ್ಕ್ವಲ್ ಟು ಇಲ್ಲಿ 200. ಇದು ಎದು, ಇದು ಎದು, ಇದು ಬಿದು ಅಲ್ವಾ? ಸೊ ಇದು 200 ಇದೆ, ಇದು 300 ಇದೆ. ಅವ್ರು ಕೊಟ್ಟಿದ್ದಾರೆ, ತಿಳಿತಾ? ಅವರು ಕೊಟ್ಟಿರೋ ರೇಷಿಯೋದಿಂದಾನೇ ಇದನ್ನು ಕಂಡಿರೋದು. ಸೊ ಎದು ಇನ್ಕಮ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ? 4 ಕೊಟ್ಟಿದ್ದಾರೆ. ಸೊ 4x. ಇಲ್ಲಿ 4:5. ಇದು ರೇಷಿಯೋದಲ್ಲಿ. ಇದನ್ನ ನಾವು ಯೂನಿಟ್ಗೆ ಅಥವಾ ಇದನ್ನ ರಿಯಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ಎಕ್ಸ್ ಜೊತೆ ಒಂದು ವೇರಿಯೇಬಲ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ 4x 5x. ಸೊ x. ಸೊ ಇಲ್ಲಿ ಇನ್ಕಮ್ಮು ಎ ಮತ್ತು ಬಿ ಇದು ಸಿಕ್ತು. ಅದೇ ರೀತಿ 5:6 ಇದೆಯಲ್ಲ, ಸೊ ಇದನ್ನು y ಅಂತ ಅಂದ್ಕೊಂಡು y ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಸೊ 5y ಮೈನಸ್ 6y ಇದರದ್ದು ಏನದು ಅವುಗಳ ಖರ್ಚಿನ ಇದು ಸಿಕ್ತು, ರಿಯಲ್ ವ್ಯಾಲ್ಯೂ. ಸೊ y ಅಂತ ವೇರಿಯೇಬಲ್ ಇಟ್ಕೊಂಡ್ರೆ ಕರೆಕ್ಟ್ ಆಯಿತು. ಸೊ ಅವರ ಎಕ್ಸ್ಪೆಂಡಿಚರ್ನ ಮೈನಸ್ ಇದು ಅವರ ಆದಾಯನ ಅವರ ಖರ್ಚಿನಲ್ಲಿ ಮೈನಸ್ ಮಾಡಿದ್ರೆ ಅವರ ರಿಯಲ್ ವ್ಯಾಲ್ಯೂ ಸಿಗುತ್ತೆ. 200 ಕೊಟ್ಟಿದ್ದಾರೆ, ಸೊ 300 ಬಿದು ಕೊಟ್ಟಿದ್ದಾರೆ. ಸೊ ಎ ಮತ್ತು ಬಿದು ಈ ರೀತಿ ಇಕ್ವೇಶನ್ ಬಂತು. 2 ಇಕ್ವೇಶನ್ ಬಂದಾಗ ಆರಾಮಾಗಿ ನೀವು ಕಂಡುಹಿಡಿಬೋದು. ಇದನ್ನ ಎ ಮತ್ತು ಬಿ, ಇದು ಇಕ್ವೇಶನ್ 1 ಇಕ್ವೇಶನ್ 2, ಇದನ್ನ ಮೈನಸ್ ಮಾಡಿ. ಮೈನಸ್ ಮಾಡಿದ್ರೆ ಏನು ಸಿಗುತ್ತೆ ನೋಡಿ. 5x ಮೈನಸ್ 4x, 2ರಿಂದ 3 ಮೈನಸ್ ಮಾಡಿ. ಈ ಇಕ್ವೇಶನ್ 2ರಿಂದ 3 5x ಮೈನಸ್ 4x x ಸಿಗುತ್ತೆ. ಮೈನಸ್ 6y ಪ್ಲಸ್ 5y, ಸೊ ಮೈನಸ್ y ಸಿಗುತ್ತೆ. ಸೊ 300 100 ಬರುತ್ತೆ ಅಲ್ವಾ? ಸೊ x ಇಸ್ಕ್ವಲ್ ಟು 100 ಪ್ಲಸ್ y. ಒಂದೇ ನಿಮಿಷ ಇರಿ, ಇದು ಈ ರೀತಿ ಮಾಡಿದ್ದೀನಲ್ಲ, ಒಂದೇ ನಿಮಿಷ ಇರಿ. 5x ಅಂದರೆ ಇದು ರೇಷಿಯೋ ಏನೋ ಮಿಸ್ ಆಗಿದೆ ಅನ್ಸುತ್ತೆ, ಒಂದೇ ಸೆಕೆಂಡ್. ಅದ್ರ ಬದಲು ಏನು ಮಾಡೋಣ, ಇಲ್ಲಿ ಡೈರೆಕ್ಟಾಗಿ ಇದು ಮಾಡುವ ಬದಲು, ಯಾಕಂದರೆ ಅದು ಮಾಡಿದ್ರೆ ನಿಮಗೆ ಏನದು ಏನಂತಾರೆ ಸ್ವಲ್ಪ ಮತ್ತೆ ಈಕ್ವೇಟ್ ಮಾಡೋದು ಅದೆಲ್ಲ ಆಗುತ್ತೆ. ಸೊ ಅದ್ರ ಬದಲು ಇದು 5x ಮತ್ತು 4x ಇದೆಯಲ್ಲ, ಇದನ್ನೆರಡನ್ನು ಸೇವ್ ಮಾಡ್ಕೊಳ್ಳೋಣ. ಸೇವ್ ಮಾಡ್ಕೊಂಡ್ರೆ ಒಂದು x ಹೋಗುತ್ತೆ, ಒಂದು ವೇರಿಯೇಬಲ್ ಹೋಗುತ್ತೆ, ಒಂದೇ ವೇರಿಯೇಬಲ್ ಉಳಿಯುತ್ತೆ. ಸೊ 4xನ ಇಂಟು 5 ಮಾಡಿ, ಮತ್ತು ಇದನ್ನು ಇಂಟು 6 ಇಂಟು 4 ಮಾಡಿ. ಸೊ ಇಂಟು 5 ಮಾಡಿದ್ರೆ ಇದೇ ಫಸ್ಟ್ ಇಕ್ವೇಷನ್ ಏನಾಗುತ್ತೆ, 20x ಮೈನಸ್ 25y ಇಸ್ಕ್ವಲ್ ಟು 1000 ಆಗುತ್ತಲ್ವ? ಸೊ ಅದನ್ನೇ 5x ಇಂಟು 4 ಮಾಡಿದ್ರೆ 20x ಮೈನಸ್ 24y ಇಸ್ಕ್ವಲ್ ಟು 1200. ಸೊ 1200 ಆಯಿತು. ಸೊ ಇದು ಗೊತ್ತಿದೆ ನಿಮಗೆ, ಇದು ಇಕ್ವೇಶನ್ನ ಈ ರೀತಿ ಇಕ್ವೇಶನ್ ಸಾಲ್ವ್ ಮಾಡೋದು ಯಾರಾದರೂ ಮ್ಯಾಥ್ಸ್ ಅಂದರೆ ಸೆಕೆಂಡ್ ಇಯರಲ್ಲಿ ಸೈನ್ಸು ಯಾರಾದರೂ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ. ಇಕ್ವೇಶನ್ ಮಲ್ಟಿಪ್ಲೈ ಮಾಡಿದ್ರೆ ಯಾವ ರೀತಿ ಇಕ್ವೇಶನ್ನ ಇಕ್ವೇಟ್ ಮಾಡಿಕೊಂಡು ಬಿಡಿಸ್ಬೇಕು ಅನ್ನೋದನ್ನ. ಸೊ ಅದು ಗೊತ್ತಿದ್ದವರು ಈ ರೀತಿ ಬಿಡಿಸ್ಬೋದು ಅಂತ ನಾನು ಇನ್ನೊಂದು ಮೆಥಡ್ ಹೇಳ್ತಿದ್ದೀನಿ. ಗೊತ್ತಿಲ್ಲದವರು ಆ ಫಸ್ಟ್ ಮೆಥಡ್ನಲ್ಲಿ ನೀವು ಆನ್ಸರ್ನ ಬಿಡಿಸಿ. ಸೊ ಇದು ಇಕ್ವೇಶನ್ ಫಸ್ಟು, ಇದು ಇಕ್ವೇಶನ್ ಸೆಕೆಂಡು. ಸೊ ಇದರಿಂದ 20x ಮೈನಸ್ 25y ಇಸ್ಕ್ವಲ್ ಟು 1000 ಅಂತ ಬಂತು. ಸೊ ಇದರಲ್ಲಿ ಫಸ್ಟ್ ಇಕ್ವೇಶನ್ಗೆ ಸೆಕೆಂಡ್ ಇಕ್ವೇಶನ್ ನೆಗೆಟಿವ್ ಅಂದರೆ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಸೊ 20x ಆಯಿತು. 20x ಮೈನಸ್ 20x 0 ಬರುತ್ತೆ ಇಲ್ಲಿ. ಸೊ 25 ಮೈನಸ್ ಇದು ಇದೆಯಲ್ಲ, ಸೊ ಇಲ್ಲಿ ಮೈನಸ್ y ಬರುತ್ತೆ ಇಸ್ಕ್ವಲ್ ಟು 1000 ಮೈನಸ್ 1200, 1000 ಮೈನಸ್ 1200 ಅಂತಂದರೆ ಸೊ ಮೈನಸ್ ದೊಡ್ಡ ಇದು ಇದೆ, ಸೊ ಮೈನಸ್ 200 ಬರುತ್ತೆ. ಸೊ ಈ ಕಡೆ ಮೈನಸ್ y ಇಸ್ಕ್ವಲ್ ಟು ಮೈನಸ್ 200 ಬಂತು. ಸೊ y ಇಸ್ಕ್ವಲ್ ಟು 200 ಬರುತ್ತೆ. ಸೊ y ಇಸ್ಕ್ವಲ್ ಟು 200 ಬಂದಾಗ ನೀವು ಏದು ಬೆಲೆ ಕಂಡುಹಿಡಿಬೋದು, ತಿಳಿತಾ? ಸೊ ಇದು ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ y ಇಸ್ಕ್ವಲ್ ಟು 200 ಹಾಕಿ ಎಕ್ಸ್ನ ಬೆಲೆ ಬರುತ್ತಲ್ವ? ಸೊ ಎಕ್ಸ್ನ ಬೆಲೆನ ನೀವು 4ಗೆ ಇಂಟು ಮಾಡಿದ್ರೆ ಅದೇ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಹಾಕಿ 4
ಇಂಟು ಎಕ್ಸ್ ಮೈನಸ್ 5 ಇಂಟು 200 ಇಸ್ಕ್ವಲ್ ಟು 200. ನಾನು ಎಕ್ಸ್ ವೈನ ಬೆಲೆ 200 ಅಂತ ಈ ಇಕ್ವೇಷನಲ್ಲಿ ಹಾಕಿದೆ. ಸೊ ಇದ್ರ ಮೂಲಕ ಏನು ಬಂತು, ಸೊ ಇದೆಲ್ಲ ಬಿಡಿಸಿದ್ದೀರಲ್ವ. ಸೊ ನೆಕ್ಸ್ಟು ಇದು ನೋಡೋಣ. ಸೊ 4x ಮೈನಸ್ 1000 ಇಸ್ಕ್ವಲ್ ಟು 200 ಅಲ್ವಾ. ಸೊ ಈ ಕಡೆ 4x ಇಸ್ಕ್ವಲ್ ಟು 1000 ಇದ್ದಿದ್ದು 1000, ಈಗ ಮೈನಸ್ ಇದ್ದಿದ್ದು ಈ ಕಡೆ ಪ್ಲಸ್ ಆಗುತ್ತೆ. ಸೊ ಪ್ಲಸ್ 200ಕ್ಕೆ 1000 ಕೊಡಿಸಿದ್ರೆ 1200. ಸೊ 4xನ ಬೆಲೆ ಸಿಕ್ತು. ಸೊ 4x ಅಂತಂದ್ರೆ ಏನು, ಯಾವುದು ಏನ ಸಂಬಳ ಅಲ್ವಾ. ಸೊ 4x ಏನ ಸಂಬಳ ಅಲ್ವಾ. ಸೊ 1200 ಇಲ್ಲಿ ಆನ್ಸರ್ ಬಂತು. ಸೊ 1200 ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇದು ಕಾಂಪ್ಲಿಕೇಟೆಡ್ ಅನ್ಸಿದ್ರೆ ನೀವು ಫಸ್ಟ್ ಮೆಥಡ್ನ ಫಾಲೋ ಮಾಡಿ, ತಿಳಿತಾ. ಸೊ ಯಾರೆಲ್ಲ ಸೆಕೆಂಡ್ ಇಯರ್ ಸೈನ್ಸು ಮ್ಯಾಥ್ಸ್ ಸ್ವಲ್ಪ ಗ್ರಿಪ್ ಇರೋರು ಈ ರೀತಿ ನೀವು ಡೈರೆಕ್ಟಾಗಿ ಆನ್ಸರ್ ಕಂಡು ಹಿಡಿಬೋದು. ಬಟ್ ಎಕ್ಸಾಮ್ ಅಲ್ಲಿ ಫಸ್ಟ್ ಮೆಥಡೇ ಬೆಸ್ಟು ಅಂತ ನನಗನ್ಸುತ್ತೆ. ಸೊ ಇದು 5ನೇ ಕ್ವಶನ್. 936 ಪಿ ಕ್ಯೂ ಮತ್ತು ಆರ್ ನಡುವೆ 1/2 ಇಷ್ಟು 1/3 ಇಷ್ಟು 1/4 ಅನುಪಾತದ ಬದಲಾಗಿ 2, 3, 4 ಅನುಪಾತದಲ್ಲಿ ತಪ್ಪಾಗಿ ವಿಂಗಡಿಸಲಾಗಿದೆ. ಸೊ ಅವರನ್ನ ಈ ರೀತಿ ವಿಂಗಡಿಸಬೇಕಾಗಿತ್ತು, ಆದರೆ 2, 3, 4 ಅನುಪಾತದಲ್ಲಿ ವಿಂಗಡಿಸಿದ್ದಾರೆ. ಸೊ ಇದರಿಂದ ಆರ್ಗೆ ಸ್ವಲ್ಪ ಲಾಭ ಆಗುತ್ತೆ. ಸೊ ಆ ಲಾಭ ಎಷ್ಟು ಅಂತ, ಸೊ ಇದರಿಂದ ನೀವು ಈಸಿ ಮೊದಲು ಈ ರೇಷಿಯೋದಲ್ಲಿ ಆರ್ನ ಬೆಲೆ ಎಷ್ಟು ಕಂಡುಹಿಡೀರಿ. ಅದಾದ ನಂತರ ಈ ರೇಷಿಯೋದಲ್ಲಿ ಆರ್ಗೆ ಎಷ್ಟು ಸಿಗುತ್ತೆ ಅಂತ ಕಂಡುಹಿಡ್ರಿ. 2 ಕಳೆದ ನಂತರ ಬರೋ ಉತ್ತರನೇ ಆರ್ಗೆ ಆಗೋ ಲಾಭ ಅಲ್ವಾ. ಸೊ ಪಿ ಕ್ಯೂ ಆರ್ ಈ ರೇಷಿಯೋದಲ್ಲಿ ಎಷ್ಟು ಸಿಗುತ್ತೆ ನೋಡಿ. 2, 3, 4 ಇದೆ. ಸೊ ಟೋಟಲ್ ಎಷ್ಟಾಯಿತು, 4, 3, 7, 7, 2, 9, 9 ರೇಷಿಯೋ. ಸೊ ಟೋಟಲು 936 ರೂಪಾಯಿ ಇದೆ. ಸೊ ಪಿ ಕ್ಯೂ ಆರ್ನ ಯೂನಿಟ್ ಎಷ್ಟು 4 ಇದೆ ಇಲ್ಲಿ. ಸೊ ಇಂಟು 4. ಸೊ 9 1 9, 9 1 9, 3 ಉಳಿತು. ಸೊ 3ನ ಡೈರೆಕ್ಟಾಗಿ ಭಾಗ ಹೊಡಿಯೋಕ್ಕಾಗಲ್ಲ. ಸೊ 0 ಮಾಡಿದ್ರೆ 6 ಬಂತು. ಸೊ 9 4 36, 4 4 16 ಇಲ್ಲಿ ಇದನ್ನು 4 ಇಂಟು 104, 4 4 16. ಸೊ 0 ಇದೆ. ಸೊ 1 ಬಂತು. 4 1 4. ಸೊ ಇಲ್ಲಿ 6 ಬೆಲೆ 416 ಬಂತು. ಸೊ ಇದರಲ್ಲಿ ಇದರಲ್ಲಿ 1/2 ಇದರಲ್ಲಿ ಎಷ್ಟು ಬರುತ್ತೆ ಅದನ್ನು ಇಲ್ಲಿ ನೋಡ್ಕೊಳ್ಳಿ. ಸೊ ಇದು ಫಸ್ಟ್ ರೇಷಿಯೋಲ್ಲಿ ಬಂದ ಆರ್ನ ಬೆಲೆ ಸಿಕ್ತು ನಿಮಗೆ 416. ಸೆಕೆಂಡ್ ರೇಷಿಯೋದಲ್ಲಿ ಎಷ್ಟು ಬರುತ್ತೆ ನೋಡೋಣ. ಸೆಕೆಂಡ್ ರೇಷಿಯೋ ಎಷ್ಟಿದೆ, 1/2 ಇಷ್ಟು 1/3 ಇಷ್ಟು 1/4. ಇದನ್ನು ನಾವು ರೇಷಿಯೋ ಆಗಿ ಹೇಗೆ ಕನ್ವರ್ಟ್ ಮಾಡೋದನ್ನು ಬೇಸಿಕ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ಅದನ್ನ ನೋಡಿಲ್ಲ ನೋಡಿ. ಏನು ಮಾಡಬೇಕು, ಲಸ ಕಂಡುಹಿಡಿಬೇಕು. 2 ಮತ್ತು 3, 4ರ ಲಸ ಎಷ್ಟು, 12 ಅಲ್ವಾ. ಸೊ 12 ಆದರೆ ಎಷ್ಟಾಗುತ್ತೆ ಇದು, 2 1 ಈಗ 12ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಸೊ 12ನ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಸೊ ಇಲ್ಲಿ 2 1 2 6 3 1 3 4 4 1 4 3 6 4 3 ಬಂತು. ಸೊ 6 4 3 ಬಂತು. ಇದು ಪಿ ಕ್ಯೂ ಆರ್ನ ರೇಷಿಯೋ ಬಂತು. ಪಿ ಕ್ಯೂ ಆರ್ ರೇಷಿಯೋ ಬಂದ ಮೇಲೆ ಟೋಟಲ್ ಎಷ್ಟಿದೆ, 6 4 10 13. 13 ಯೂನಿಟ್ನ ಬೆಲೆ 936 ಇದೆ. ಸೊ 3 ಯೂನಿಟ್ನ ಬೆಲೆ ಎಷ್ಟು. ಸೊ ಈ 2ನೇ ರೇಷಿಯೋದಲ್ಲಿ 6ನ ಬೆಲೆ ಸಿಗುತ್ತೆ. 13 1 13, 13 6 78, 13 91. ಸೊ 91 ಆಯಿತು, 2 ಉಳಿತು 26, 13 2 26. ಸೊ ಇದನ್ನ ಇಂಟು 3, ಇಲ್ಲಿ 3 ಇದೆಯಲ್ಲ. ಸೊ ಇಂಟು 3, 3 2 6, 3 21. ಸೊ 216. ಸೊ ಒಂದು ರೇಷಿಯೋದಲ್ಲಿ 416, ಒಂದು ರೇಷಿಯೋದಲ್ಲಿ 216. ಸೊ ತಪ್ಪಾಗಿ ಮಾಡಿರೋದ್ರಿಂದ ಎಷ್ಟು ಲಾಭ ಆಯಿತು ಇದರಲ್ಲಿ ಗೊತ್ತಾಯಿತು. ಸೊ 6ರಲ್ಲಿ 6 ಕಳೆದ್ರೆ 0, 4 1ರಲ್ಲಿ 1 ಕಳೆದ್ರೆ 0, 4ರಲ್ಲಿ 2 ಕಳೆದ್ರೆ 2, 200. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ತಿಳಿತಾ. ಸೊ ಈ ರೀತಿ ಹಂಚೋ ಬದಲು 1/2 ಇಷ್ಟು 1/3 ಇಷ್ಟು 1/4 ರೀತಿ ಹಂಚೋ ಬದಲು ಮಿಸ್ಟೇಕ್ ಆಗಿ ಈ ರೀತಿ ಹಂಚಿದ್ದಾರೆ. ಸೊ ಇದರಿಂದ ಲಾಭ ಆಗುತ್ತೆ. ಸೊ ಆರ್ನ ಬೆಲೆ 2 ಕಡೆ ಎಷ್ಟೆಷ್ಟಿದೆ ಅಂತ ಕಂಡು ಹಿಡಿದಾಗ ಸೊ ಎರಡು ನಡುವಿನ ವ್ಯತ್ಯಾಸನೇ ಲಾಭ ಅಲ್ವಾ. ಸೊ ಎಷ್ಟು ಲಾಭ ಆಗಿದೆ ಈ ರೀತಿ ನೀವು ಕಂಡುಹಿಡಿಬೇಕು. ತಿಳಿತಾ. ಸೊ ಈ ಕ್ವಶನ್, 2 ಸಂಖ್ಯೆಗಳು 2:3 ಅನುಪಾತದಲ್ಲಿವೆ. ಪ್ರತಿಯೊಂದು ಸಂಖ್ಯೆಗಳು 8 ಸೇರಿಸಿದರೆ ಅವುಗಳ ಅನುಪಾತವು 8:11ಕ್ಕೆ ಬದಲಾಗುತ್ತದೆ. 2 ಸಂಖ್ಯೆಗಳು ಯಾವುವು ತಿಳಿತಾ. ಸೊ 2 x ಅಂತ ಅಂದ್ಕೊಳ್ಳಿ, /3x. ಇವಕ್ಕೆ 8ಅನ್ನು ಸೇರಿಸಿದಾಗ ಪ್ಲಸ್ 8 ಮಾಡಿದಾಗ ಇವುಗಳ ರೇಷಿಯೋ ಈಕ್ವಲ್ ಟು 8/11 ಆಗುತ್ತೆ. ಆಯಿತಾ. ಸೊ 8/11 ಆದರೆ ಇದನ್ನು ಈಗ ಬಿಡಿಸಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ 2x + 8 ಇದು ಇದೆಯಲ್ಲ. ಸೊ ಇದನ್ನು ಈ 11 ಈ ಕಡೆ ಬರುತ್ತೆ. ಸೊ ಬಂದಾಗ ಈ 22x + 88 = 3x + 8 ಅಂದರೆ 24x + 64.
ಇದನ್ನು ನೀವು ಆ ರೀತಿಯೂ ಇಟ್ಕೋಬೋದು, ಇಲ್ಲಾಂದರೆ 11 × 8 ಈ ರೀತಿಯೂ ಇಟ್ಕೋಬೋದು. ಸೊ ಡೈರೆಕ್ಟಾಗಿ ಬಿಡಿಸಲೂಬೋದು ಅಥವಾ ಈ ರೀತಿ 11 × 8 ಈ ರೀತಿಯೂ ಇಟ್ಕೋಬೋದು. ಯಾಕಂದರೆ ಈ ಕಡೆನೂ ಒಂದು 8 ಇರುತ್ತೆ, ಸ್ವಲ್ಪ ಈ ಕಡೆನೂ 8 ಇರುತ್ತೆ, ಅದನ್ನು ಮೈನಸ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಯಾವ ರೀತಿ ಅಂತ. ಸೊ 22x 88 ಇದೆ. ಸೊ 24 ಇದೆ. ಸೊ 22x ಈ ಕಡೆ ಹೋದರೆ 24x ಅಲ್ಲಿ ಇದು ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಸೊ ಇಲ್ಲಿ 2x ಉಳಿಯುತ್ತೆ. 64 ಇದೆ, ಈ ಕಡೆ ಪ್ಲಸ್ ಇದೆ, ಇದು ಪ್ಲಸ್ ಇದೆ, ಈ ಕಡೆ ಬಂದರೆ ಮೈನಸ್ ಆಗುತ್ತೆ. ಸೊ 88 - 64 8ರಲ್ಲಿ 4 ಕಳೆದ್ರೆ 2, 8ರಲ್ಲಿ 6 ಕಳೆದ್ರೆ 4, 8ರಲ್ಲಿ 6 ಕಳೆದ್ರೆ 2. ಸೊ 2x = 24, x = 2 1 2 12 12, x = 12 ಅಂತ ಬಂತು. ಸೊ ಎಕ್ಸ್ನ ಬೆಲೆ 12 ಇದರಲ್ಲಿ ಹಾಕಿ. ಸೊ ಇದರಲ್ಲಿ ನಿಮಗೆ ಎಕ್ಸ್ನ ಬೆಲೆ ಸಿಕ್ತು. ಸೊ ರೇಷಿಯೋ 2 ನಂಬರ್ ಯಾವುವು ಅಂತ ಕೇಳಿದ್ದಾರೆ. ಸೊ ಫಸ್ಟು ನಂಬರ್ ಏನಾಯಿತು 12 × 2 24. ಸೆಕೆಂಡ್ ನಂಬರ್ ಎಷ್ಟಿದೆ ರೇಷಿಯೋ, ಇಲ್ಲಿ 3 ಇದೆ. ಸೊ 3 12 3 36. ಸೊ 24 and 36 ಆರ್ ದ ನಂಬರ್ಸ್. 24 ಮತ್ತು 36 ಆಪ್ಷನ್ ಸಿ ಯಲ್ಲಿದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 7ನೇ ಪ್ರಶ್ನೆ, ಜಾಕೆಟ್ ಮತ್ತು ಹ್ಯಾಂಡ್ ಬ್ಯಾಗ್ನ ಬೆಲೆ 3:2 ಅನುಪಾತದಲ್ಲಿವೆ. ಜಾಕೆಟ್ಗೆ ಕೈಚೀಲಕ್ಕಿಂತ ಅದೇ ಹ್ಯಾಂಡ್ ಬ್ಯಾಗ್ನ ಕೈಚೀಲ ಅಂತ ಇಲ್ಲಿ ಮಾಡಿದ್ದೀವಿ. ಸೊ ಹ್ಯಾಂಡ್ ಬ್ಯಾಗು ಕೈಚೀಲ ಸೊ ಎರಡೂ ಒಂದೇ. ಸೊ ಜಾಕೆಟ್ಗೆ ಹ್ಯಾಂಡ್ ಬ್ಯಾಗಿಂತ 600 ರೂಪಾಯಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ಸೊ ಅಂದರೆ ಹ್ಯಾಂಡ್ ಬ್ಯಾಗ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಜಾಕೆಟ್ಟು ಮತ್ತು ಹ್ಯಾಂಡ್ ಬ್ಯಾಗು ಅದನ್ನು ಹೆಚ್ಚು ಅಂತ ಅಂದ್ಕೊಳ್ಳಿ. ಸೊ 3:2 ಅಲ್ಲಿ ಇದೆ. ಜಾಕೆಟ್ನ ಬೆಲೆ ಹ್ಯಾಂಡ್ ಬ್ಯಾಗಿಂತ ಎಷ್ಟು 600 ರೂಪಾಯಿ ಹೆಚ್ಚಿಗೆ ಇದೆ. ಬಟ್ ಎಷ್ಟು ಯೂನಿಟ್ ಹೆಚ್ಚಿಗೆ ಇದೆ, ಇಲ್ಲಿ 2 ಯೂನಿಟ್, ಇದು 3 ಯೂನಿಟ್. ಸೊ ಒಂದೇ ಯೂನಿಟ್ ಹೆಚ್ಚಿಗೆ ಇದೆ. ಹಾಗಾದರೆ ಅವರು ಕೈಚೀಲದ ಬೆಲೆ ಕೇಳಿದ್ದಾರೆ. ಸೊ ಈ ಕೈಚೀಲ 2 ಯೂನಿಟ್ ಇದೆ. ಸೊ ಇದನ್ನು ಬಿಡಿಸಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ 1200. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್ 7ನೇದು. ಸೊ ಏನಿಲ್ಲ, ಇಷ್ಟೇ ಈಸಿ ಪ್ರಶ್ನೆಗಳು ಬರ್ತವೆ. ಸೊ ನೀವು ಅನುಪಾತದ ಕಾನ್ಸೆಪ್ಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಫಾಸ್ಟಾಗಿ ಬಿಡಿಸ್ಬೋದು. ಇದು ಲಾಸ್ಟ್ ಇಯರ್ ಕೇಳಿರೋ ಪ್ರಶ್ನೆಗಳನ್ನೇ ನಾವು ಇದರಲ್ಲಿ ಹಾಕಿದ್ದೀವಿ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ನಾವು ಈಸಿ ಕ್ವಶನ್ಸ್ ನಿಮ್ಗೆ ಬಿಡಿಸೋಕ್ಕೆ ಟ್ರೈ ಮಾಡ್ತಾ ಇಲ್ಲ. ಲಾಸ್ಟ್ ಇಯರ್ ಇರೋ ಎಲ್ಲ ವೆರೈಟಿ ಆಫ್ ಕ್ವಶನ್ಸ್ ಇದರಲ್ಲಿ ಹಾಕಿ ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರಲಿವೆ ಅದರ ಪರಿಚಯ ಮಾಡ್ಕೊಡ್ತಿದ್ದೀವಿ. ಶಾಲೆಯಲ್ಲಿ 20% ಹುಡುಗರ ಸಂಖ್ಯೆ ಬಾಲಕಿಯರ 2/3 ಸಂಖ್ಯೆಗೆ ಸಮವಾಗಿದ್ದರೆ ಆ ಶಾಲೆಯಲ್ಲಿ ಹುಡುಗ ಹುಡುಗಿಯರ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ 20% ಹುಡುಗರನ್ನು ಬಿ ಅಂತ ಅನ್ಕೊಳ್ಳೋಣ, ಬಾಯ್ಸ್. ಸೊ ಹುಡುಗಿಯರನ್ನು 2/3 ಜಿ ಅಂತ ಅನ್ಕೊಳ್ಳೋಣ. ಸೊ 20% ಹುಡುಗರ ಸಂಖ್ಯೆ 2/3 ಗರ್ಲ್ಸ್ ಸಂಖ್ಯೆಗೆ ಸಮವಾಗಿದೆ. ಸೊ = ಸೈನ್ ಇದೆ. ಸೊ ಇದನ್ನು ಬಿಡಿಸಿದ್ರೆ ನಿಮಗೆ B/G ಸಿಕ್ಕರೆ ಅದೇ ರೇಷಿಯೋ ಅಲ್ವಾ, B:G ರೇಷಿಯೋ ಬೇಕು. ಸೊ B/Gನ ನೀವು ಕಂಡುಹಿಡಿದ್ರೆ ರೇಷಿಯೋ ಸಿಕ್ಕಾಗೆ. ಸೊ B/G ಕಂಡುಹಿಡಿರಿ. ಸೊ ಇಷ್ಟು ನೀವು ಇಕ್ವೇಷನ್ ಬರೆದ ತಕ್ಷಣ ನಿಮಗೆ B/G ಸಿಕ್ಕೇ ಸಿಗುತ್ತೆ. ಸೊ 20% ಅಂತಂದ್ರೆ ಏನು, 20/100 = B × 2/3G. ಸೊ ಇಲ್ಲಿ B ಇದೆ, ಇಲ್ಲಿ G ಇದೆ. ಇದು ಛೇದ ಹೊಡ್ರಿ, 21 25. ಸೊ ಇದು ಏನಾಯಿತು 1/5B = 2/3G. ಇದು B ನ ಈ ಕಡೆ ತಗೊಂಡ್ರೆ B/G ಆಯಿತು. ಇಲ್ಲಿ 5ನ ಆ ಕಡೆ ಹೋದರೆ ಇಲ್ಲಿ 2 ಇದೆ, 2 ಇಲ್ಲಿ ಡಿವೈಡ್ ಬೈ ಇದ್ದಿದೆ, ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ 10. ಇಲ್ಲಿ 3 ಇದೆ, ಇಲ್ಲಿ 1 ಇದೆ. ಸೊ 3 1 3. ಸೊ 10:3. ಸೊ ಬಿ ಮತ್ತು ಗರ್ಲ್ಸ್ ಮತ್ತು ಬಾಯ್ಸ್ ಮತ್ತು ಗರ್ಲ್ಸ್ನ ರೇಷಿಯೋ 10:3. ಸೊ ಆಪ್ಷನ್ ಇಲ್ಲಿದೆ ನೋಡಿ, ಆಪ್ಷನ್ ಡಿ ಇಲ್ಲಿದೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. 10:3 ಇಸ್ ದ ಕರೆಕ್ಟ್ ಆನ್ಸರ್. ಇದನ್ನು ನೋಡಿ, ಶಾಲೆಯ ಚೀಲ ಮತ್ತು ಸ್ಕೂಲ್ ಬ್ಯಾಗ್ ಮತ್ತು ಶೂಗಳ ಬೆಲೆ 11:9 ಅನುಪಾತದಲ್ಲಿ. ಶಾಲೆಯ ಚೀಲದ ಬೆಲೆ ಶೂ ಬೆಲೆ 7ನೇ ಕ್ವಶನ್ ಏನೋ ಬಿಡಿಸಿದ್ನಲ್ಲ ಅದೇ ಥರ. ಸೊ ಸ್ಕೂಲ್ ಬ್ಯಾಗ್ ಮತ್ತು ಶೂದು ರೇಷಿಯೋ 11:9 ರೇಷಿಯೋ ಇದೆ. ಸೊ ಅವುಗಳ ಚೀಲದ ಬೆಲೆ ಅಂದರೆ ಬ್ಯಾಗ್ನ ಬೆಲೆ ಶೂಗಿಂತ 2 ಯೂನಿಟ್ ಹೆಚ್ಚಿಗೆ ಇದೆ. ಬಟ್ ರಿಯಲ್ ಆಗಿ ಎಷ್ಟಿದೆ, ರಿಯಲ್ ಆಗಿ 450 ರೂಪಾಯಿ ಇದೆ. ಹಾಗಾದರೆ ಶೂನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ × 9. 2 1 2 2 4, 1 ಉಳಿತು, 5 ಉಳಿತು, 2 4 5. ಸೊ 225 × 9. ಸೊ 9 5 45, 9 2 18 4 22, 9 2 18 2 20. ಸೊ 2025. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲ ಇನ್ನೊಂದು ನಿಮಗೆ ಈ ರೀತಿ ಇದ್ದಾಗ 225 × 9 ಇದೆ ಅಲ್ವಾ.
9 45. ಸೊ ಬಿಡಿ ಸ್ಥಾನದಲ್ಲಿ 5 ಇಂತಿದೆ. ಸೊ 5 ಇಲ್ಲಿದೆ ಅಲ್ವಾ, ಸೊ ಇದನ್ನ ನೀವು ಟೇಕ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಪೂರ್ತಿ ಬಿಡಿಸಿ ಏನು 9ರಿಂದ 225 ಗುಣಿಸೋದು ಬಹಳ ಈಜಿ. ಒಂದು 5 ಸೆಕೆಂಡಲ್ಲಿ ನೀವು ಆನ್ಸರ್ನ ಮಾಡ್ಬೋದು. ಇದಿಷ್ಟು ಕ್ಯಾಲ್ಕುಲೇಟ್ ಮಾಡೋದು. ಲಾಸ್ಟ್ಗೆ ನಾನು ಹೇಳ್ತಾ ಇರೋದು, ಕೆಲವೊಂದ್ಸಲ ಆಪ್ಷನ್ ಇಲ್ಲಿ ಎಲ್ಲಿ ಯೂನಿಟ್ ಪ್ಲೇಸ್ ಅಲ್ಲಿ 5 ಇಲ್ಲ ಅಲ್ವಾ, ಸೊ ಇಲ್ಲಿ 5 ಅಂತ ಬರುತ್ತೆ ನಿಮಗೆ ಲಾಸ್ಟ್ಗೆ. ಇಲ್ಲಿ 5 ಇರೋದು ಒಂದೇ ಆಪ್ಷನ್ ಬಿ. ಇಷ್ಟೆಲ್ಲ ಅಂತೂ ನೀವು ಮಾಡಲೇಬೇಕು. ಇದಾದ ನಂತರ ಕ್ಯಾಲ್ಕುಲೇಷನ್ ಅಲ್ಲಿ ಕೆಲವೊಂದ್ಸಲ ಟ್ರಿಕ್ ಇರುತ್ತೆ. ಆ ಟ್ರಿಕ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ನಿಮ್ಮಷ್ಟಕ್ಕೆ ನೀವೇ ಬೆಳೆಸ್ಕೊಳ್ಳಿ. ನಾವು ಹೇಳ್ಕೊಡೋದ್ರಿಂದ ಏನಾಗುತ್ತೆ, ಟ್ರಿಕ್ಕು ಅದು ಹೋಗಿ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಎಕ್ಸಾಮ್ ಹಾಲಲ್ಲಿ ಆ ಟ್ರಿಕ್ಕು ನೆನಪಾಗಲ್ಲ. ನಿಮ್ಮಿಂದ ನೀವಾಗಿ ಸೃಷ್ಟಿಸೋ ಟ್ರಿಕ್ಗಳು ಇದಾವಲ್ವ, ಅವು ನಿಮಗೆ ಎಕ್ಸಾಮ್ ಹಾಲಲ್ಲಿ ಕರೆಕ್ಟಾಗಿ ಹೆಲ್ಪ್ ಮಾಡ್ತವೆ. ಸೊ ಟ್ರಿಕ್ಗಳನ್ನ ಬೈಪಾಟ್ ಮಾಡ್ಕೊಂಡು ಕೂರೋದಕ್ಕಿಂತ ಟ್ರಿಕ್ಗಳು ಯಾವ ರೀತಿ ಟ್ರಿಕ್ ಆಗಿವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇದು 10ನೇ ಕ್ವಶನ್, ಲಾಸ್ಟ್ ಕ್ವಶನ್. ಜಾನ್ ಮತ್ತು ತನ್ವಿ ಅವರ ವಯಸ್ಸು 8:15 ಅನುಪಾತದಲ್ಲಿವೆ. 9 ವರ್ಷಗಳ ನಂತರ ಅವರ ವಯಸ್ಸಿನ ಅನುಪಾತ 11:18 ಆಗಿರುತ್ತದೆ. ಅವರ ವಯಸ್ಸಿನ ನಡುವಿನ ವ್ಯತ್ಯಾಸವೇನು? ಇದು ಈ ಕ್ವಶನ್ಗೆ ಸೇಮ್ ಇದೆ. ಈ ಕ್ವಶನ್ ಇದೆಯಲ್ಲ 6ನೇ ಕ್ವಶನ್, ಅದೇ ರೀತಿ ಈ ಕ್ವಶನ್ ಬಿಡಿಸ್ಬೋದು. ಈ ಥರ ಏಜಸ್ ಕ್ವಶನ್ಸ್ ಕೇಳಿದಾಗ ನೀವು ಏನು ಮಾಡಬೇಕು, ಅವರ ಪ್ರೆಸೆಂಟ್ದು ಕೊಟ್ಟಿರ್ತಾರೆ ಅಲ್ವಾ. ಸೊ ನಿಮ್ಗೆ ಗೊತ್ತೇ ಇದೆ, ಇದು ರಿಯಲ್ ಏಜ್ ಅಲ್ಲ, ಇದು ರೇಷಿಯೋ ಅಷ್ಟೇ. ಸೊ ರಿಯಲ್ ಏಜ್ ಕನ್ವರ್ಟ್ ಮಾಡ್ಬೇಕಂದ್ರೆ ಅದನ್ನ ಒಂದು ಯಾವುದಾದ್ರೂ ಫ್ಯಾಕ್ಟರಿಂದ ಅಂದರೆ ವೇರಿಯೇಬಲ್ ಇಂದ ಅದನ್ನ ಗುಣಿಸ್ಬೇಕು. ಸೊ ಅದನ್ನ ಎಕ್ಸ್ ಅಂತ ಅನ್ಕೊಳ್ಳೋಣ. ಸೊ 8x ಇದು ರೇಷಿಯೋ, 15x ಇದು ರೇಷಿಯೋ ಅಲ್ಲ, ಇದು ರಿಯಲ್ ಏಜ್ ಅಂತ ಆಯ್ತು. ಇದು ಎಕ್ಸ್ ನ ಬೆಲೆ ಗೊತ್ತಾದ್ರೆ ನಮಗೆ ರಿಯಲ್ ಜಾನ್ನ ವಯಸ್ಸು ಎಷ್ಟು ಅಂತ ಗೊತ್ತಾಗುತ್ತೆ. ಅದಾದ ನಂತರ ಅವರು ಆಫ್ಟರ್ 9 ಇಯರ್ಸ್ ಅಂದ್ರೆ ಆಫ್ಟರ್ 9 ಇಯರ್ಸ್ ಅಂದಾಗ +9 ಮಾಡಬೇಕು, ಅಂದ್ರೆ 9 ವರ್ಷಗಳ ನಂತರ. ಸೊ 9 ವರ್ಷಗಳ ನಂತರ ಅಂತಂದ್ರೆ ಪ್ಲಸ್ ಮಾಡಬೇಕು. ಅಕಸ್ಮಾತ್ ಇಲ್ಲಿ ಬಿಫೋರ್ 9 ಇಯರ್ಸ್ ಅಂದಾಗ ಇಲ್ಲಿ ಮೈನಸ್ ಮಾಡಬೇಕು. ಮೈನಸ್ ಯಾಕೆ ಮಾಡಬೇಕು ಅಂತಂದ್ರೆ ಈಗಿರೋದು ಇದರಿಂದ ಮೈನಸ್ ಮಾಡಿದ್ರೆ ಅವಾಗಿನ ರೇಷಿಯೋ ಸಿಗುತ್ತೆ ಅಂತ. ಸೊ ಈಗ ಪ್ಲಸ್ ಮಾಡಬೇಕು, ಯಾಕಂದ್ರೆ ಆಫ್ಟರ್ ಅಂತ ಇದೆ. ಸೊ ಬಿಫೋರ್ ಇದ್ದಾಗ ಇಲ್ಲಿ ಇದನ್ನ ನೆಗೆಟಿವ್ ಮಾಡಬೇಕು, ಅಂದ್ರೆ ಮೈನಸ್ ಮಾಡಬೇಕು. ಸೊ ಅದಾದ ನಂತರ ಅವರ ರೇಷಿಯೋ ಎಷ್ಟಾಗುತ್ತೆ, 11:18 ಆಗುತ್ತೆ. ಸೊ 11:18 ಇದನ್ನ ಇಕ್ವೇಟ್ ಮಾಡಬೇಕು. ಇದನ್ನ ನೀವು ಬಿಡಿಸಿದ್ರೆ ಅದೇ ರೀತಿ ಲಾಸ್ಟ್ ಹೀಗೆ ಆನ್ಸರ್ ಬಂದಿದೆಯಲ್ಲ ಅದೇ ರೀತಿ ಆನ್ಸರ್ ಬರುತ್ತೆ. 18 ಎಷ್ಟು, 144x. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ, ಇದು ಪೂರ್ತಿ ಡಿವೈಡ್ ಮಾಡೋದಾದ್ರೆ ಮಾಡಿ, ಇಲ್ಲ ಅಂದ್ರೆ ಇದೇ ರೀತಿ 18 × 9 ಈ ರೀತಿ ಇಡಿ. ಯಾಕಂದ್ರೆ ಇಲ್ಲೊಂದು 9 ಇದೆ, ಸೊ ಇದು ಮೈನಸ್ ಆಗ್ತಾ ಇದೆ. ಸೊ 15x × 11x 11 ಎಷ್ಟಾಯ್ತು, 11 × 15 11 55 11 11 5 65 165x + 11 9. ಸೊ 165x ಇಲ್ಲಿ 144x ಈ ಕಡೆ ಬಂದ್ರೆ ಏನಾಯ್ತು, ಇದು ನೆಗೆಟಿವ್ ಆದ್ಮೇಲೆ ಎಷ್ಟಾಯ್ತು, 5 4 1 6 4 ಕಳೆದ್ರೆ 2. ಸೊ 21x ಇದು 11 9 ಇದ್ದಿದ್ದು ಈ ಕಡೆ ಬಂದ್ರೆ 18 9 18 9ರಲ್ಲಿ 11 9 ಕಳೆದ್ರೆ ಎಷ್ಟಾಯ್ತು, 7 9 7 × 9 ಅಲ್ವಾ. ಸೊ ಇದನ್ನ ನೀವು 21 x ನ ಬೆಲೆ ಕಂಡುಹಿಡಿಬೇಕು ಈಗ. ಸೊ 21x = 7 × 9 ಆಯ್ತು. ಸೊ ಈ 21 ಈ ಕಡೆ ಕೆಳಗಡೆ ಬಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಬಿಡಿಸ್ತೀನಿ ಇದೆ ಅಲ್ವಾ. ಸೊ ಈ ಕಡೆ 21 ಕೆಳಗಡೆ ಬಂದ್ರೆ ಇದು 9 ಇದೆ, 7 1 7 3 3 1 3 3. ಸೊ ಎಕ್ಸ್ ನ ಬೆಲೆ 3 ಬಂತು. ಎಕ್ಸ್ ನ ಬೆಲೆ 3 ಬಂದಾಗ ಅವರ ಇಲ್ಲಿ ಏನ್ ಕೇಳಿದ್ದಾರೆ ಅದನ್ನು ನೆನಪಿಡ್ಬೇಕು ನಾವು. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದೇರ್ ಏಜಸ್ ಅಂತ ಕೇಳಿದ್ದಾರೆ. ಸೊ ಅವರ ಏಜ್ ನಡುವಿನ ಡಿಫ್ರೆನ್ಸ್ ಏನು ಅಂತ ಕೇಳಿದ್ದಾರೆ. ಸೊ 8 ಮತ್ತು 15 ನಡುವೆ ಡಿಫ್ರೆನ್ಸ್ ಎಷ್ಟಿದೆ, 7 ಇದೆ ಅಲ್ವಾ. 15ರಲ್ಲಿ 8 ಕಳೆದ್ರೆ 7. ಸೊ 7 ಯೂನಿಟ್. ಸೊ 1 ಯೂನಿಟ್ ನ ಬೆಲೆ ನಿಮಗೆ ಸಿಕ್ಕಿದೆ 3 ಅಂತ, ಎಕ್ಸ್ ನ ಬೆಲೆ ಸಿಕ್ಕಿದೆ 3 ಅಂತ. ಸೊ 7 ಯೂನಿಟ್ ನ ಬೆಲೆ ಎಷ್ಟು, 1 ಯೂನಿಟ್ ನ ಬೆಲೆ 3 ಆದಾಗ 7 ಯೂನಿಟ್ ನ ಬೆಲೆ ಎಷ್ಟು, 7 × 3 21. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಮಾಡ್ಬೇಕು ನೀವು ತಿಳಿತಾ. ಸೊ ಪ್ರಾಕ್ಟೀಸ್ ಮಾಡ್ತಾ ನೀವು ಫಾಸ್ಟ್ ಆಗಿ 1 ನಿಮಿಷದಲ್ಲಿ ಇದರ ಆನ್ಸರ್ನ ಕಂಡುಹಿಡಿಬಹುದು ತಿಳಿತಾ. ಸೊ ಈ ಹೋಮ್ವರ್ಕ್ ಕ್ವಶನ್ಸ್ ಮಾಡಿ. ಹೋಮ್ವರ್ಕ್ ಕ್ವಶನ್ಸ್ದು ಸೊಲ್ಯೂಷನ್ಸು ನಾನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. 1-2 ದಿನ ನಂತರ ಕೊಡ್ತೀನಿ. ಯಾಕಂದರೆ ಕೆಲವರು ವಿಡಿಯೋ ಇವತ್ತೇ ಬಿಟ್ಟ ತಕ್ಷಣ ಇವತ್ತೇ ಅಂತೂ ನೋಡೋಕ್ಕಾಗಲ್ಲ. ಸೊ ಹೋಮ್ವರ್ಕ್ ಕ್ವಶನ್ಸ್ ನಾನು ಕೊಟ್ಟಿರ್ತೀನಿ. ನಮ್ಮದು ಡೌಟ್ ಗ್ರೂಪ್ ಇದೆ, ದಿ ಟಾರ್ಗೆಟ್ ಹಂಡ್ರೆಡ್ ಡೌಟ್ ಗ್ರೂಪ್ ಅಂತ. ಸೊ ಅದರಲ್ಲಿ ನಿಮಗೆ ತಿಳಿಲಿಲ್ಲ ಅಂತ ಅದರಲ್ಲಿ ಹಾಕಿ ಯಾರಾದರೂ ಬರೋರು ಅದನ್ನು ನಿಮಗೆ ಬಿಡಿಸ್ಕೊಡ್ತಾರೆ. ಸೊ ನಾನೇ ಬಿಡಿಸ್ಕೊಡ್ಬೇಕಂತಿಲ್ಲ. ಸೊ ಯಾರಾದರೂ ಬರೋರು ನಿಮಗೆ ಬೇರೆಯವ್ರು ಬಿಡಿಸ್ಕೊಟ್ರು ಅಷ್ಟೇ. ಸೊ ಅಲ್ಟಿಮೇಟ್ಲಿ ಕರೆಕ್ಟಾಗಿ ಅವ್ರು ಕೊಟ್ಟಿರ್ತಾರೆ ಯಾರಾದರೂ ನಿಮಗೆ ಆನ್ಸರ್ ಹೇಳೋರು. ಸೊ ಅದನ್ನು ನೀವು ಪರಸ್ಪರ ಒಬ್ರಿಗೊಬ್ರು ಅದರಲ್ಲಿ ಹೆಲ್ಪ್ ಮಾಡ್ಕೋಬೇಕು.
ಸೊ 11ನೇ ಕ್ವಶನ್ ಬಿಡಿಸಿ. ಬರಲಿಲ್ಲ ಅಂತಂದರೆ ಡೌಟ್ ಗ್ರೂಪಲ್ಲಿ ಈ ರೀತಿ ಇದನ್ನು ಬರ್ತಾ ಇಲ್ಲ ಸೊಲ್ಯೂಷನ್ ಯಾರಾದರೂ ಕಳಿಸಿ ಅಂತೇಳಿ, ಯಾರಾದರೂ ಕಳಿಸ್ತಾರೆ. ಕಳಿಸ್ಲಿಲ್ಲ ಅಂತಂದರೆ ನಾನು ಅದನ್ನು ಬಿಡಿಸಿ ಕಳಿಸ್ತೀನಿ. ಸೊ 11ನೇ ಕ್ವಶನು, 12ನೇ ಕ್ವಶನು. ಸೊ ಇಲ್ಲಿಗೆ ಈ ಕ್ಲಾಸ್ ಮುಗೀತು. ಸೊ ಅನುಪಾತ ಸಮಾನುಪಾತದ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಇಷ್ಟೇ, ಅನುಪಾತ ಸಮಾನುಪಾತದಲ್ಲಿ ಇದೇ ರೀತಿ ಪ್ರಶ್ನೆಗಳು ಬರ್ತವೆ. ಅದರಲ್ಲಿ ಮೇನ್ ಆಗಿ ಪ್ರಪೋರ್ಷನ್ಸ್ದು ಒಂದು ಕ್ವಶನ್ ಬಂದೇ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಅದಾದ ನಂತರ ಈ ರೀತಿ ಅಪ್ಲಿಕೇಶನ್ ಅಂದರೆ ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ಸ್ದು ಅಪ್ಲಿಕೇಶನ್ಸ್ದು ಈ ರೀತಿ ಪ್ರಶ್ನೆ ಬರುತ್ತೆ. ಸೊ ಅವುಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಇದರಲ್ಲಿ ಹೇಳ್ಕೊಟ್ಟೆ. ಸೊ ಯಾವ ಪ್ರಶ್ನೆ ಅಕಸ್ಮಾತ್ ತಿಳಿದಿರಲಿಲ್ಲ ಅಂದರೆ ಈ ಪ್ರಶ್ನೆ ನಮಗೆ ತಿಳಿದಿಲ್ಲ ಅಂತ ಕ್ವಶನ್ ನಂಬರ್ ಹಾಕಿ, ಸರ್ 8ನೇ ಪ್ರಶ್ನೆ ನನಗೆ ಅರ್ಥ ಆಗಿಲ್ಲ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದನ್ನು ನಾನು ಇನ್ನೊಮ್ಮೆ ನೆಕ್ಸ್ಟ್ ಇದರಲ್ಲಿ ಮತ್ತೆ ಅದೇ ರೀತಿಯ ಪ್ರಶ್ನೆಗಳನ್ನು ತೊಗೊಂಡು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ಆವಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಒಟ್ಟಿನಲ್ಲಿ ನೀವು ಹೆಚ್ಚಿನ ಅಂಕಗಳು ಪಡೆಯೋದೇ ನಮ್ಮ ಧ್ಯೇಯ. ಅದನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನ ನಾನು ಈಗಾಗಲೇ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ತಾ ಇದ್ದೀನಿ. ಡೈಲಿ ಮಾಕ್ ಟೆಸ್ಟ್ ಕೊಡಿ. ಟೆಕ್ಸ್ಟ್ ಬುಕ್ಕಲ್ಲಿ ಎವ್ರಿ ಡೇ ನೀವು ಮಾಕ್ ಟೆಸ್ಟ್ ಕೊಡಬೇಕು. ಇನ್ನು ಉಳಿದಿರೋ ಭಾಳ ಕಡಿಮೆ ಸಮಯ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಮಾಕ್ ಟೆಸ್ಟ್ ಕೊಡ್ತಾ ಇರಿ. ಮಾಕ್ ಟೆಸ್ಟ್ ಅಲ್ಲಿ ಸ್ವಲ್ಪ ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಒಂದೇ ಕ್ಷಣಕ್ಕೆ ನೀನು ಇವತ್ತು 50 ತೆಗಿತಾ ಇದ್ರೆ ನಾಳೆ ಒಮ್ಮೆ 60 ಆಗೋದಿಲ್ಲ. ಸೊ 50ಅನ್ನು ನೀವು 70 ಮಾಡ್ಕೋಬೇಕು. ಸೊ 70 ಮಾಡ್ಕೊಂಡ್ರೆ ನೀವು ಸೇಫರ್ ಸೈಡಲ್ಲಿ ಇರಲಿದ್ದೀರ. ಸೊ ನಿಮ್ಮ ಈಗಿನ ಕರೆಂಟ್ ಪೊಸಿಷನ್ ಏನಿದೆ ಅದರಿಂದ ಎಷ್ಟು ಪ್ರಾಕ್ಟಿಕಲ್ ಆಗಿ ಹೆಚ್ಚಿನ ಅಂಕಗಳನ್ನ ಗಳಿಸ್ಬೋದು. ಈಗ 160ಕ್ಕೆ 15-20 ಅಂಕ ಪಡೆಯೋರಿದ್ರೆ ನಿಮ್ಮಿಂದ ಇದನ್ನು 70-80 ಮಾಡೋದು ಕಷ್ಟ ಅಲ್ವಾ? ಸೊ ಅದನ್ನು ಅದೇ ರೀತಿ ನೀವು ಈಗಿರೋ ಕರೆಂಟ್ ಪೊಸಿಷನ್ನ ಯಾವ ರೀತಿ ಈಗ ಎವ್ರಿ ಡೇ ನೀವು 2ರಿಂದ 3 ಮಾರ್ಕ್ಸ್ ಹೆಚ್ಚಿಗೆ ಮಾಡ್ಕೋಬೋದು ಪ್ರತಿ ಸಲ ಓದ್ತಾ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿ. ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಕಾನ್ಫಿಡೆನ್ಸ್ ಬಿಲ್ಡು ನಿಮಗೆ ಎಕ್ಸಾಮ್ ಹಾಲಲ್ಲಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಟೆಕ್ಸ್ಟ್ ಬುಕ್ ಪ್ರಾಕ್ಟೀಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಇಲ್ಲಿ ನಾವು ನಿಮಗೆ ಕರೆಕ್ಟಾಗಿ ಗೈಡೆನ್ಸ್ ಮಾಡ್ತೀವಿ. ಸೊ ಈ ಗೈಡೆನ್ಸಿಂದ ನಿಮಗೆ ಈ ಸಲ SSC GD ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.